ಇಂದು ರಾಜ್ಯದಲ್ಲೇ ಏನು SSLC ಫಲಿತಾಂಶ ಪ್ರಕಟವಾಗಿದೆ. ಜೊತೆಗೆ SSLC ಎಕ್ಸಾಮ್ ಫಲಿತಾಂಶ ಪ್ರಕಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ನೀಲಗಿರೀಶ್ವರ ವಿದ್ಯಾನಿಕೇತನದ ವಿದ್ಯಾರ್ಥಿನಿ ಆಗಿರತಕ್ಕಂಥ ಭಾವನಾ ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಹೀಗಾಗಿ ನಮ್ಮ ಜೊತೆ ಏನು 2ನೇ ಸ್ಥಾನ ಪಡೆದಿರ್ತಕ್ಕಂಥ ಭಾವನಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೇನೆ. ಅಮ್ಮ, ಈಗ 2 ಸ್ಥಾನ ಪಡೆದಿರೋದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಜೊತೆಗೆ ಎಫರ್ಟ್ ಯಾವ ರೀತಿ ಇತ್ತು? ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ, ಪೇರೆಂಟ್ಸ್, ಟೀಚರ್ಸ್ ಎಲ್ಲರೂ ಅಷ್ಟೇ. ಎಫರ್ಟ್ಸ್ ಟೀಚರ್ಸು ಮಾಡಿದ ರಿವಿಷನ್ ಕ್ಲಾಸ್ ಅವ್ರು ಫ್ರೀಕ್ವೆಂಟಾಗಿ ಕೊಡ್ತಾಯಿದ್ವಿ. ಟೆಸ್ಟ್ ಆಗಿರ್ಬೋದು, ಸ್ಕೂಲ್ ಲೆವೆಲ್ ಪ್ರಿಪ್ರೇಟ್ರೀಸ್ ಆಗಿರ್ಬೋದು, ಅವರು ಹೋಮ್ ವಿಸಿಟ್ ಎಲ್ಲ ಬಂದಿದ್ದರು. ನಾನು ಪ್ರೀ ನರ್ಸರಿಯಿಂದ ಇಲ್ಲೇ ಓದ್ತಿರೋದು. ಆಗ್ಲಿಂದನೂ ಅಷ್ಟೇ ತುಂಬ ಒಳ್ಳೆ ಸಪೋರ್ಟ್ ಇದೆ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಅಷ್ಟೇ ಹೆಲ್ಪ್ ಮಾಡ್ತಾರೆ, ಓದೋದ್ರಲ್ಲೂ ಇದೆ. ತುಂಬ ಖುಷಿ ಆಗ್ತಿದೆ ಸರ್. ಕುಟುಂಬದ ಒಂದು ಸಪೋರ್ಟ್ ಯಾವ ಥರ ಇತ್ತು? ಜೊತೆಗೆ ಶಿಕ್ಷಕರು ನಿನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಶಾಲೆಯಲ್ಲಿ? ಶಿಕ್ಷಕರು ಅಷ್ಟೇ, ಯಾವುದೇ ನನಗೆ ಮಾರ್ಕ್ಸ್ ಕಮ್ಮಿ ಬಂದ್ರೂ ಪ್ರಿಪ್ರೇಟ್ರಿಯಲ್ಲೆಲ್ಲ ಇದ್ದೇನೆ ಲಾಸ್ಟ್ ಅಲ್ಲ, ಮುಂದೆ ನೀನು ಚೆನ್ನಾಗಿ ಬರೀತೀಯ, ಓದು ಅನ್ನೋ ಕಾನ್ಫಿಡೆನ್ಸ್ ತುಂಬ್ತಿದ್ರು. ಪ್ರಿನ್ಸಿಪಲ್ ಸರು ಅಷ್ಟೇ ಹೆಲ್ತ್ ಬಗ್ಗೆ ಕೇರ್ ತಗೋ ಅಂತೆಲ್ಲ ಅಡ್ವೈಸ್ ಮಾಡ್ತಿದ್ರು. ಮನೆಯಲ್ಲೂ ಅಷ್ಟೇ ಹೆಲ್ತ್ ಬಗ್ಗೆನೇ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟು ನನಗೆ ಓದೋಕ್ಕೆಲ್ಲ ಬಿಟ್ಟು ಆರಾಮಾಗಿತ್ತು. ನಿರೀಕ್ಷೆ ಇತ್ತಾ ನಿನಗೆ 2ನೇ ಸ್ಥಾನ ಬರ್ತೇನೆ ಅಂತಕ್ಕಂಥದ್ದು? ಇಲ್ಲ ಸರ್, ಬರ್ದಿದ್ದೆ, ಆದರೂ ಕಾನ್ಫಿಡೆನ್ಸ್ ಏನಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ಈಗ 2ನೇ ಸ್ಥಾನ ಪಡೆದಿದ್ದೀರಾ. ಜೊತೆಗೆ ಮುಂದೆ ನಿನ್ನ ಆ್ಯಂಬಿಷನ್ ಏನು? ಜೊತೆಗೆ ಯಾವ ರೀತಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅಂತ? ನಾನು MBBS ಮಾಡಬೇಕು ಅಂತ ಇದ್ದೀನಿ, ಡಾಕ್ಟರ್. ಈಗ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಕೂಡ ನಿಮಗೆ ಒಂದು ಕೆಲವು ಸಲಹೆಗಳನ್ನು ಕೊಡ್ತಿದ್ರು. ಸೊ ಅದನ್ನು ಯಾವ ರೀತಿ ತೊಗೊಂಡು ಮುಂದೆ ಯಾವ ಚಾಲೆಂಜನ್ನು ತೊಗೊಂಡು ಯಾವ ರೀತಿ ಮುನ್ನುಗ್ಗಬೇಕು ಅಂತ? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಟ್ರೈ ಮಾಡ್ತೀನಿ ಸರ್. ಅವರು ಹೇಳಿದ್ದಾರಲ್ಲ, ಟ್ರೈ ಮಾಡ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಹೌದು ಸರ್, ತುಂಬ ಖುಷಿ ಆಗ್ತಿದೆ. ಇದಿಷ್ಟು ಏನು ಇಲ್ಲಿನ ಏನು 2ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ಭಾವನವರು ಹೇಳುವಂಥ ಮಾತು. ಯಾಕೆಂದರೆ ನಾನು ಸಾಕಷ್ಟು ರೀತಿಯಲ್ಲಿ ಕಷ್ಟವನ್ನು ಪಡೆದಿದ್ದೆ, ಜೊತೆಗೆ ಶಿಕ್ಷಕರು ಜೊತೆಗೆ ಕುಟುಂಬದ ಸಪೋರ್ಟ್ ಕೂಡ ಅದೇ ರೀತಿ ಇತ್ತು. ಹಾಗಾಗಿ ಮುಂದೆ ನಾನು MBBS ಮಾಡಬೇಕು ಅಂತಕ್ಕಂಥ ಒಂದು ಹೇಮನ್ನು ಇಟ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇಂದು ರಾಜ್ಯದಲ್ಲೇ ಏನು SSLC ಫಲಿತಾಂಶ ಪ್ರಕಟವಾಗಿದೆ. ಜೊತೆಗೆ SSLC ಎಕ್ಸಾಮ್ ಫಲಿತಾಂಶ ಪ್ರಕಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ನೀಲಗಿರೀಶ್ವರ ವಿದ್ಯಾನಿಕೇತನದ ವಿದ್ಯಾರ್ಥಿನಿ ಆಗಿರತಕ್ಕಂಥ ಭಾವನಾ ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಹೀಗಾಗಿ ನಮ್ಮ ಜೊತೆ ಏನು 2ನೇ ಸ್ಥಾನ ಪಡೆದಿರ್ತಕ್ಕಂಥ ಭಾವನಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೇನೆ. ಅಮ್ಮ, ಈಗ 2 ಸ್ಥಾನ ಪಡೆದಿರೋದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಜೊತೆಗೆ ಎಫರ್ಟ್ ಯಾವ ರೀತಿ ಇತ್ತು? ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ, ಪೇರೆಂಟ್ಸ್, ಟೀಚರ್ಸ್ ಎಲ್ಲರೂ ಅಷ್ಟೇ. ಎಫರ್ಟ್ಸ್ ಟೀಚರ್ಸು ಮಾಡಿದ ರಿವಿಷನ್ ಕ್ಲಾಸ್ ಅವ್ರು ಫ್ರೀಕ್ವೆಂಟಾಗಿ ಕೊಡ್ತಾಯಿದ್ವಿ. ಟೆಸ್ಟ್ ಆಗಿರ್ಬೋದು, ಸ್ಕೂಲ್ ಲೆವೆಲ್ ಪ್ರಿಪ್ರೇಟ್ರೀಸ್ ಆಗಿರ್ಬೋದು, ಅವರು ಹೋಮ್ ವಿಸಿಟ್ ಎಲ್ಲ ಬಂದಿದ್ದರು. ನಾನು ಪ್ರೀ ನರ್ಸರಿಯಿಂದ ಇಲ್ಲೇ ಓದ್ತಿರೋದು. ಆಗ್ಲಿಂದನೂ ಅಷ್ಟೇ ತುಂಬ ಒಳ್ಳೆ ಸಪೋರ್ಟ್ ಇದೆ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಅಷ್ಟೇ ಹೆಲ್ಪ್ ಮಾಡ್ತಾರೆ, ಓದೋದ್ರಲ್ಲೂ ಇದೆ. ತುಂಬ ಖುಷಿ ಆಗ್ತಿದೆ ಸರ್. ಕುಟುಂಬದ ಒಂದು ಸಪೋರ್ಟ್ ಯಾವ ಥರ ಇತ್ತು? ಜೊತೆಗೆ ಶಿಕ್ಷಕರು ನಿನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಶಾಲೆಯಲ್ಲಿ? ಶಿಕ್ಷಕರು ಅಷ್ಟೇ, ಯಾವುದೇ ನನಗೆ ಮಾರ್ಕ್ಸ್ ಕಮ್ಮಿ ಬಂದ್ರೂ ಪ್ರಿಪ್ರೇಟ್ರಿಯಲ್ಲೆಲ್ಲ ಇದ್ದೇನೆ ಲಾಸ್ಟ್ ಅಲ್ಲ, ಮುಂದೆ ನೀನು ಚೆನ್ನಾಗಿ ಬರೀತೀಯ, ಓದು ಅನ್ನೋ ಕಾನ್ಫಿಡೆನ್ಸ್ ತುಂಬ್ತಿದ್ರು. ಪ್ರಿನ್ಸಿಪಲ್ ಸರು ಅಷ್ಟೇ ಹೆಲ್ತ್ ಬಗ್ಗೆ ಕೇರ್ ತಗೋ ಅಂತೆಲ್ಲ ಅಡ್ವೈಸ್ ಮಾಡ್ತಿದ್ರು. ಮನೆಯಲ್ಲೂ ಅಷ್ಟೇ ಹೆಲ್ತ್ ಬಗ್ಗೆನೇ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟು ನನಗೆ ಓದೋಕ್ಕೆಲ್ಲ ಬಿಟ್ಟು ಆರಾಮಾಗಿತ್ತು. ನಿರೀಕ್ಷೆ ಇತ್ತಾ ನಿನಗೆ 2ನೇ ಸ್ಥಾನ ಬರ್ತೇನೆ ಅಂತಕ್ಕಂಥದ್ದು? ಇಲ್ಲ ಸರ್, ಬರ್ದಿದ್ದೆ, ಆದರೂ ಕಾನ್ಫಿಡೆನ್ಸ್ ಏನಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ಈಗ 2ನೇ ಸ್ಥಾನ ಪಡೆದಿದ್ದೀರಾ. ಜೊತೆಗೆ ಮುಂದೆ ನಿನ್ನ ಆ್ಯಂಬಿಷನ್ ಏನು? ಜೊತೆಗೆ ಯಾವ ರೀತಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅಂತ? ನಾನು MBBS ಮಾಡಬೇಕು ಅಂತ ಇದ್ದೀನಿ, ಡಾಕ್ಟರ್. ಈಗ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಕೂಡ ನಿಮಗೆ ಒಂದು ಕೆಲವು ಸಲಹೆಗಳನ್ನು ಕೊಡ್ತಿದ್ರು. ಸೊ ಅದನ್ನು ಯಾವ ರೀತಿ ತೊಗೊಂಡು ಮುಂದೆ ಯಾವ ಚಾಲೆಂಜನ್ನು ತೊಗೊಂಡು ಯಾವ ರೀತಿ ಮುನ್ನುಗ್ಗಬೇಕು ಅಂತ? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಟ್ರೈ ಮಾಡ್ತೀನಿ ಸರ್. ಅವರು ಹೇಳಿದ್ದಾರಲ್ಲ, ಟ್ರೈ ಮಾಡ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಹೌದು ಸರ್, ತುಂಬ ಖುಷಿ ಆಗ್ತಿದೆ. ಇದಿಷ್ಟು ಏನು ಇಲ್ಲಿನ ಏನು 2ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ಭಾವನವರು ಹೇಳುವಂಥ ಮಾತು. ಯಾಕೆಂದರೆ ನಾನು ಸಾಕಷ್ಟು ರೀತಿಯಲ್ಲಿ ಕಷ್ಟವನ್ನು ಪಡೆದಿದ್ದೆ, ಜೊತೆಗೆ ಶಿಕ್ಷಕರು ಜೊತೆಗೆ ಕುಟುಂಬದ ಸಪೋರ್ಟ್ ಕೂಡ ಅದೇ ರೀತಿ ಇತ್ತು. ಹಾಗಾಗಿ ಮುಂದೆ ನಾನು MBBS ಮಾಡಬೇಕು ಅಂತಕ್ಕಂಥ ಒಂದು ಹೇಮನ್ನು ಇಟ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇಂದು ರಾಜ್ಯದಲ್ಲೇ ಏನು SSLC ಫಲಿತಾಂಶ ಪ್ರಕಟವಾಗಿದೆ. ಜೊತೆಗೆ SSLC ಎಕ್ಸಾಮ್ ಫಲಿತಾಂಶ ಪ್ರಕಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ನೀಲಗಿರೀಶ್ವರ ವಿದ್ಯಾನಿಕೇತನದ
ವಿದ್ಯಾರ್ಥಿನಿ ಆಗಿರತಕ್ಕಂಥ ಭಾವನಾ ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಹೀಗಾಗಿ ನಮ್ಮ ಜೊತೆ ಏನು 2ನೇ ಸ್ಥಾನ ಪಡೆದಿರ್ತಕ್ಕಂಥ ಭಾವನಾ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೇನೆ. ಅಮ್ಮ, ಈಗ ನೀವು ಈಗ 2 ಸ್ಥಾನ ಪಡೆದಿರೋದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಜೊತೆಗೆ ಎಫರ್ಟ್ ಯಾವ ರೀತಿ ಇತ್ತು? ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ, ಪೇರೆಂಟ್ಸ್ ಟೀಚರ್ಸ್ ಎಲ್ಲರೂ ಅಷ್ಟೇ. ಎಫರ್ಟ್ಸ್ ಟೀಚರ್ಸು ಮಾಡಿದ ರಿವಿಷನ್ ಕ್ಲಾಸ್ ಅವ್ರು ಫ್ರೀಕ್ವೆಂಟಾಗಿ ಕೊಡ್ತಾಯಿದ್ದು ಟೆಸ್ಟ್ ಆಗಿರ್ಬೋದು, ಸ್ಕೂಲ್ ಲೆವೆಲ್ ಪ್ರಿಪ್ರೇಟ್ರೀಸ್ ಆಗಿರ್ಬೋದು, ಅವರು ಹೋಮ್ ವಿಸಿಟ್ ಎಲ್ಲ ಬಂದಿದ್ದರು. ನಾನು ಪ್ರೀ ನರ್ಸರಿಯಿಂದ ಇಲ್ಲೇ ಓದ್ತಿರೋದು. ಆಗ್ಲಿಂದನೂ ಅಷ್ಟೇ ತುಂಬ ಒಳ್ಳೆ ಸಪೋರ್ಟ್ ಇದೆ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಅಷ್ಟೇ ಹೆಲ್ಪ್ ಮಾಡ್ತಾರೆ, ಓದೋದ್ರಲ್ಲೂ ಇದೆ. ತುಂಬ ಖುಷಿ ಆಗ್ತಿದೆ ಸರ್. ಕುಟುಂಬದ ಒಂದು ಸಪೋರ್ಟ್ ಯಾವ ಥರ ಇತ್ತು? ಜೊತೆಗೆ ಶಿಕ್ಷಕರು ನಿನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಶಾಲೆಯಲ್ಲಿ? ಶಿಕ್ಷಕರು ಅಷ್ಟೇ, ಯಾವುದೇ ನನಗೆ ಮಾರ್ಕ್ಸ್ ಕಮ್ಮಿ ಬಂದ್ರೂ ಪ್ರಿಪ್ರೇಟ್ರಿಯಲ್ಲೆಲ್ಲ ಇದೇನೇ ಲಾಸ್ಟ್ ಅಲ್ಲ, ಮುಂದೆ ನೀನು ಚೆನ್ನಾಗಿ ಬರೀತೀಯಾ ಓದು ಅನ್ನೋ ಕಾನ್ಫಿಡೆನ್ಸ್ ತುಂಬ್ತಿದ್ರು. ಪ್ರಿನ್ಸಿಪಲ್ಸರು ಅಷ್ಟೇ ಹೆಲ್ತ್ ಬಗ್ಗೆ ಕೇರ್ ತಗೋ ಅಂತೆಲ್ಲ ಅಡ್ವೈಸ್ ಮಾಡ್ತಿದ್ರು. ಮನೆಯಲ್ಲೂ ಅಷ್ಟೇ ಹೆಲ್ತ್ ಬಗ್ಗೆನೇ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟು ನನಗೆ ಓದೋಕ್ಕೆಲ್ಲ ಬಿಟ್ಟು ಆರಾಮಾಗಿತ್ತು. ನಿರೀಕ್ಷೆ ಇತ್ತಾ ನಿನಗೆ 2ನೇ ಸ್ಥಾನ ಬರ್ತೇನೆ ಅಂತಕ್ಕಂಥದ್ದು? ಇಲ್ಲ ಸರ್, ಬರ್ದಿದ್ದೆ, ಆದರೂ ಕಾನ್ಫಿಡೆನ್ಸ್ ಏನಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ಈಗ 2ನೇ ಸ್ಥಾನ ಪಡೆದಿದ್ದೀರಾ, ಜೊತೆಗೆ ಮುಂದೆ ನಿನ್ನ ಆ್ಯಂಬಿಷನ್ ಏನು? ಜೊತೆಗೆ ಯಾವ ರೀತಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅಂತ? ನಾನು MBBS ಮಾಡಬೇಕು ಅಂತ ಇದ್ದೀನಿ, ಡಾಕ್ಟರ್. ಈಗ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಕೂಡ ನಿಮಗೆ ಒಂದು ಕೆಲವು ಸಲಹೆಗಳನ್ನು ಕೊಡ್ತಿದ್ರು. ಸೊ ಅದನ್ನು ಯಾವ ರೀತಿ ತೊಗೊಂಡು ಮುಂದೆ ಯಾವ ಚಾಲೆಂಜನ್ನು ತೊಗೊಂಡು ಯಾವ ರೀತಿ ಮುನ್ನುಗ್ಗಬೇಕು ಅಂತ? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಟ್ರೈ ಮಾಡ್ತೀನಿ ಸರ್. ಅವರು ಹೇಳಿದ್ದಾರಲ್ಲ, ಟ್ರೈ ಮಾಡ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಹೌದು ಸರ್, ತುಂಬ ಖುಷಿ ಆಗ್ತಿದೆ. ಇದಿಷ್ಟು ಏನು ಇಲ್ಲಿನ ಏನು 2ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ಭಾವನಾ ಅವರು ಹೇಳುವಂಥ ಮಾತು. ಯಾಕಂದರೆ ನಾನು ಸಾಕಷ್ಟು ರೀತಿಯಲ್ಲಿ ಕಷ್ಟವನ್ನು ಪಡೆದಿದ್ದೆ, ಜೊತೆಗೆ ಶಿಕ್ಷಕರು ಜೊತೆಗೆ ಕುಟುಂಬದ ಸಪೋರ್ಟ್ ಕೂಡ ಅದೇ ರೀತಿ ಇತ್ತು. ಹಾಗಾಗಿ ಮುಂದೆ ನಾನು MBBS ಮಾಡಬೇಕು ಅಂತಕ್ಕಂಥ ಒಂದು ಹೇಮನ್ನು ಇಟ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇಂದು ರಾಜ್ಯದಲ್ಲೇ ಏನು SSLC ಫಲಿತಾಂಶ ಪ್ರಕಟವಾಗಿದೆ. ಜೊತೆಗೆ SSLC ಎಕ್ಸಾಮ್ ಫಲಿತಾಂಶ ಪ್ರಕಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ನೀಲಗಿರೀಶ್ವರ ವಿದ್ಯಾನಿಕೇತನದ ವಿದ್ಯಾರ್ಥಿನಿ ಆಗಿರತಕ್ಕಂಥ ಭಾವನಾ ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಹೀಗಾಗಿ ನಮ್ಮ ಜೊತೆ ಏನು 2ನೇ ಸ್ಥಾನ ಪಡೆದಿರ್ತಕ್ಕಂಥ ಭಾವನಾ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೇನೆ. ಅಮ್ಮ, ಈಗ ನೀವು ಈಗ 2 ಸ್ಥಾನ ಪಡೆದಿರೋದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಜೊತೆಗೆ ಎಫರ್ಟ್ ಯಾವ ರೀತಿ ಇತ್ತು? ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ, ಪೇರೆಂಟ್ಸ್ ಟೀಚರ್ಸ್ ಎಲ್ಲರೂ ಅಷ್ಟೇ. ಎಫರ್ಟ್ಸ್ ಟೀಚರ್ಸು ಮಾಡಿದ ರಿವಿಷನ್ ಕ್ಲಾಸ್ ಅವ್ರು ಫ್ರೀಕ್ವೆಂಟಾಗಿ ಕೊಡ್ತಾಯಿದ್ದು ಟೆಸ್ಟ್ ಆಗಿರ್ಬೋದು, ಸ್ಕೂಲ್ ಲೆವೆಲ್ ಪ್ರಿಪ್ರೇಟ್ರೀಸ್ ಆಗಿರ್ಬೋದು, ಅವರು ಹೋಮ್ ವಿಸಿಟ್ ಎಲ್ಲ ಬಂದಿದ್ದರು. ನಾನು ಪ್ರೀ ನರ್ಸರಿಯಿಂದ ಇಲ್ಲೇ ಓದ್ತಿರೋದು. ಆಗ್ಲಿಂದನೂ ಅಷ್ಟೇ ತುಂಬ ಒಳ್ಳೆ ಸಪೋರ್ಟ್ ಇದೆ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಅಷ್ಟೇ ಹೆಲ್ಪ್ ಮಾಡ್ತಾರೆ, ಓದೋದ್ರಲ್ಲೂ ಇದೆ. ತುಂಬ ಖುಷಿ ಆಗ್ತಿದೆ ಸರ್. ಕುಟುಂಬದ ಒಂದು ಸಪೋರ್ಟ್ ಯಾವ ಥರ ಇತ್ತು? ಜೊತೆಗೆ ಶಿಕ್ಷಕರು ನಿನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಶಾಲೆಯಲ್ಲಿ? ಶಿಕ್ಷಕರು ಅಷ್ಟೇ, ಯಾವುದೇ ನನಗೆ ಮಾರ್ಕ್ಸ್ ಕಮ್ಮಿ ಬಂದ್ರೂ ಪ್ರಿಪ್ರೇಟ್ರಿಯಲ್ಲೆಲ್ಲ ಇದೇನೇ ಲಾಸ್ಟ್ ಅಲ್ಲ, ಮುಂದೆ ನೀನು ಚೆನ್ನಾಗಿ ಬರೀತೀಯಾ ಓದು ಅನ್ನೋ ಕಾನ್ಫಿಡೆನ್ಸ್ ತುಂಬ್ತಿದ್ರು. ಪ್ರಿನ್ಸಿಪಲ್ಸರು ಅಷ್ಟೇ ಹೆಲ್ತ್ ಬಗ್ಗೆ ಕೇರ್ ತಗೋ ಅಂತೆಲ್ಲ ಅಡ್ವೈಸ್ ಮಾಡ್ತಿದ್ರು. ಮನೆಯಲ್ಲೂ ಅಷ್ಟೇ ಹೆಲ್ತ್ ಬಗ್ಗೆನೇ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟು ನನಗೆ ಓದೋಕ್ಕೆಲ್ಲ ಬಿಟ್ಟು ಆರಾಮಾಗಿತ್ತು. ನಿರೀಕ್ಷೆ ಇತ್ತಾ ನಿನಗೆ 2ನೇ ಸ್ಥಾನ ಬರ್ತೇನೆ ಅಂತಕ್ಕಂಥದ್ದು? ಇಲ್ಲ ಸರ್, ಬರ್ದಿದ್ದೆ, ಆದರೂ ಕಾನ್ಫಿಡೆನ್ಸ್ ಏನಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ಈಗ 2ನೇ ಸ್ಥಾನ ಪಡೆದಿದ್ದೀರಾ, ಜೊತೆಗೆ ಮುಂದೆ ನಿನ್ನ ಆ್ಯಂಬಿಷನ್ ಏನು? ಜೊತೆಗೆ ಯಾವ ರೀತಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅಂತ? ನಾನು MBBS ಮಾಡಬೇಕು ಅಂತ ಇದ್ದೀನಿ, ಡಾಕ್ಟರ್. ಈಗ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಕೂಡ ನಿಮಗೆ ಒಂದು ಕೆಲವು ಸಲಹೆಗಳನ್ನು ಕೊಡ್ತಿದ್ರು. ಸೊ ಅದನ್ನು ಯಾವ ರೀತಿ ತೊಗೊಂಡು ಮುಂದೆ ಯಾವ ಚಾಲೆಂಜನ್ನು ತೊಗೊಂಡು ಯಾವ ರೀತಿ ಮುನ್ನುಗ್ಗಬೇಕು ಅಂತ? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಟ್ರೈ ಮಾಡ್ತೀನಿ ಸರ್. ಅವರು ಹೇಳಿದ್ದಾರಲ್ಲ, ಟ್ರೈ ಮಾಡ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಹೌದು ಸರ್, ತುಂಬ ಖುಷಿ ಆಗ್ತಿದೆ. ಇದಿಷ್ಟು ಏನು ಇಲ್ಲಿನ ಏನು 2ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ಭಾವನಾ ಅವರು ಹೇಳುವಂಥ ಮಾತು. ಯಾಕಂದರೆ ನಾನು ಸಾಕಷ್ಟು ರೀತಿಯಲ್ಲಿ ಕಷ್ಟವನ್ನು ಪಡೆದಿದ್ದೆ, ಜೊತೆಗೆ ಶಿಕ್ಷಕರು ಜೊತೆಗೆ ಕುಟುಂಬದ ಸಪೋರ್ಟ್ ಕೂಡ ಅದೇ ರೀತಿ ಇತ್ತು. ಹಾಗಾಗಿ ಮುಂದೆ ನಾನು MBBS ಮಾಡಬೇಕು ಅಂತಕ್ಕಂಥ ಒಂದು ಹೇಮನ್ನು ಇಟ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.